ಹಲೋ ನಮಸ್ಕಾರ. ಉಳಿದಿರೋದ್ರಲ್ಲಿ ಹೊಸದಾಗಿ ಏನಾದರೂ ತಿಂಡಿ ಮಾಡೋದನ್ನ ಇವತ್ತು ನಿಮಗೆ ಕಲಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ ನೋಡಿ. ನಿಮ್ಮ ಮನೇಲಿ ಇಡ್ಲಿ ಮಾಡಿರ್ತೀರ, ಇಡ್ಲಿ ಹಿಟ್ಟು ಉಳ್ಕೊಳ್ಳುತ್ತೆ. ಆ ಇಡ್ಲಿ ಹಿಟ್ಟನ್ನು ಏನು ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟನ್ನು ಸೇರಿಕೊಂಡು ರವೆ ಇರುತ್ತಲ್ಲ, ರವೆ ಒಂಚೂರು ಸೇರಿಸ್ಕೋಬೇಕು. ಅದಾದ ನಂತರ ಈ ಥರ ಕ್ಯಾರೆಟು, ಈರುಳ್ಳಿ, ಆ ಕಡೆಗೆ ಸಬಸ್ಗೆ, ಆ ಕಡೆಗೆ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ ಒಂಚೂರು ಕಾಯಿ ಅದನ್ನು ತುರಿ ಮಾಡ್ಕೊಳ್ಬೇಕು. ಆಮೇಲೆ ಗ್ರೈಂಡರ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸೊ ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು. ಹೇಳ್ತೀನಿ, ಇದು ನಿಮಗೆ ಸೌತೆಕಾಯಿಯನ್ನು ತುರಿದಿಟ್ಕೊಂಡಿರೋದು. ಇವೆಲ್ಲ ಏನು ಮಾಡೋದು ಅಂತಂದರೆ ಮಿಕ್ಸಿ ಮಾಡ್ಕೊಳ್ಬೇಕು. ಯಾವ ರೀತಿ, ಫಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಯಾವುದು ಆನಿಯನನ್ನು. ಅದಾದ ನಂತರ ಅದಕ್ಕೆ ಸಬಸ್ಗಿಯನ್ನು ಸ್ವಲ್ಪ ಹಾಕೋಬೇಕು, ಸಬಸ್ಗಿ ಸೊಪ್ಪನ್ನು. ಇದಾದ ನಂತರ ಅದರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು, ಎರಡು ಕೂಡ. ಅದನ್ನೆಂದರೆ ಕಹಿ ಇರುತ್ತೆ ಅಲ್ಲ, ಆ ಕಹಿ ಹೋಗಲಿ ಅಂತಷ್ಟೇ. ಆ ಕಹಿ ಹೋದ ನಂತರ ನೀವು ಅದನ್ನು ತೆಗೆದಿಟ್ಕೊಳ್ಬೇಕು. ಅಂದರೆ ಫ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿಯಾಗಿ ಆಗಿರುತ್ತೆ ಅಂತೇಳಿ. ಅದಾದ ನಂತರ ಪಾತ್ರೆಯನ್ನು ಸ್ವಲ್ಪ ಬಾಣಲೆಯನ್ನು ತೆಗೆದಿಟ್ಬಿಡಿ. ಆಮೇಲೆ ಈಗ ಕಾಯಿ ಇತ್ತಲ್ವ, ಅದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಳ್ಳೋಣ. ಪೂರ್ತಿ ರುಬ್ಬೋದು ಬೇಡ, ನೀರೇನು ಹಾಕಬೇಡಿ ಅದಕ್ಕೆ. ಈ ಥರ ಸ್ವಲ್ಪ ಡ್ರೈ ಇರಲಿ, ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಅದೇ ಮಿಕ್ಸಿ ಪಾಟಲ್ಲಿ ನೀವು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನೇ ತೆಗೆದಿಟ್ಕೊಂಡಿರ್ತೀರ ಅದನ್ನು ಮಿಕ್ಸಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ಅದೇ ಮಿಕ್ಸಿ ಪಾಟಲ್ಲಿ ಮತ್ತೆ ಟೊಮೆಟೊನ ಕಟ್ ಮಾಡಿರ್ತೀರಲ್ವ, ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಟೊಮೆಟೊನ ಹಾಗೆ ಹಾಕಿದರೂ ಬರುತ್ತೆ, ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಹಾಕಿದರೂ ಬರುತ್ತೆ. ಎರಡು ರೀತಿಯಲ್ಲಿ ಆಪ್ಷನ್ ಇದೆ. ಈಗ ನಾನು ಏನು ಮಾಡ್ತೀನಿ, ಇಡ್ಲಿ ಹಿಟ್ಟು ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರವೆ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದನ್ನು ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅದು. ಅದಾದ ನಂತರ ಸ್ವಲ್ಪ ಜೋಳದ ಹಿಟ್ಟು ಕಡಿಮೆನೇ ಇರಲಿ. ಇದಾದ ಮೇಲೆ ಇದಕ್ಕೆ ನಾನು ಸೌತೆಕಾಯಿಯನ್ನು ತುರಿದಿದ್ದೆ ಅಲ್ವಾ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು ಆಪ್ಷನ್ನು, ಸೌತೆಕಾಯಿಯನ್ನು ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಬಿಡಬಹುದು. ಇದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಇನ್ನೊಂದು ಚೂರು ಈ ಇಂಗ್ಲೀಷ್ ಸೌತೆಕಾಯಿ ಅಂತ ಕರೀತಾರಲ್ಲ, ನಮ್ಮ ಕಡೆಗೆಲ್ಲ ಸೌತೆಕಾಯಿ ಬರುತ್ತೆ, ಅದನ್ನು ತುರಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದು ಸ್ವಲ್ಪ ನೀರು ಜಾಸ್ತಿ ಬಿಡುತ್ತೆ, ಸೊ ಹಾಗಾಗಿ ನೋಡ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಇದಕ್ಕೆ ಆಮೇಲೆ ನೀವು ಉಳಿದಂಥದ್ದೆಲ್ಲ ಇಟ್ಕೊಂಡಿರ್ತೀರಲ್ಲ, ಇದೆಲ್ಲ ಒಂದು ರೌಂಡ್ ಪೇಸ್ಟ್ ಆದ ನಂತರ, ಹಿಟ್ಟೆಲ್ಲ ಒಂದು ರೌಂಡು ಮಿಕ್ಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ ಮೇಲೆ, ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ಲ, ಅದೆಲ್ಲ ಮಿಕ್ಸ್ ಆಗಲಿ. ಮಿಕ್ಸ್ ಆಗಿದ್ಮೇಲೆ ನೀವು ಬಾಣಲೆಯಲ್ಲಿ ಸಬ್ಬಕ್ಕಿ ಸೊಪ್ಪನ್ನು, ಮೆಂತ್ಯ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಾಕಿ, ಅದನ್ನು ತೊಗೊಂಡು ಇದಕ್ಕೆ ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಮಿಕ್ಸ್ ಆಗಿದೆ ಅಂತ ಅನಿಸಿದ ನಂತರ ಅದಕ್ಕೆ ನೀವು ಇನ್ನು ಉಳಿದಂಥದ್ದು ಕ್ಯಾರೆಟನ್ನು ತುರ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕಬೇಕು. ಅದಾದ ನಂತರ ಎಲ್ಲ ಐಟಮ್ಸ್ಗಳನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಅಂದರೆ ಈಗ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಆದಮೇಲೆ ಪೇಸ್ಟ್ ಇತ್ತು ನಮ್ಮದು ಹಸಿಮೆಣಸಿನ್ಕಾಯ್ದು, ಆ ಪೇಸ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಅದನ್ನು ಕೂಡ ವೆಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಒಮ್ಮೆ ಹಾಕಿ ಮಿಕ್ಸ್ ಆಗಿಬಿಟ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸೊ ಹಾಗಾಗಿ ಫಸ್ಟಿಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ತಾ ಹೋದರೆ ಈಸಿ ಆಗುತ್ತೆ. ಈಗ ನಾನು ಮೆಣಸಿನ್ಕಾಯಿ ಪೇಸ್ಟು, ಟೊಮೆಟೊ ಪೇಸ್ಟು, ಆಮೇಲೆ ಕಾಯಿ ತುರಿ, ಅದಾದ ನಂತರ ಜೀರಿಗೆ ಮತ್ತು ಅದರಲ್ಲಿ ಒಂಚೂರು ಹವೀಸ್ ಹಾಕ್ಕೊಂಡಿದ್ದೀನಿ. ಸೊ ಅಂದರೆ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಇದೆಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ನಿಮಗೆ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡ್ರು ಬರುತ್ತೆ, ಹಾಕ್ಕೊಳ್ಳೋದು ಇದ್ರೂ ಕೂಡ ಬರುತ್ತೆ. ಸೊ ಇಮ್ಮಿಡಿಯೇಟಾಗಿ ರೆಡಿಯಾಗಿ ಮಾಡ್ಕೊಳ್ಳುವಂಥ ಸಖತ್ತಾಗಿರುವಂಥ ಫುಡ್ ಇದು. ನಿಮಗೆ ಬೇಕಂದರೆ ಇದಕ್ಕೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಮೊಟ್ಟೆ, ನಿಮ್ಮ ಮನೇಲಿ ಮೊಟ್ಟೆ ತಿನ್ನೋರಾಗಿದ್ದರೆ ಮೊಟ್ಟೆಯನ್ನು ಹಾಕ್ಕೊಳ್ಳಿ, ಸಖತ್ತಾಗಿ ಇನ್ನೂ ಕೂಡ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ. ಮೊಟ್ಟೆ ತಿನ್ನೋರಿದ್ದರೆ. ಬೇಡ ನನಗೆ ಇಷ್ಟೇ ಸಾಕು ಅನ್ನೋದಾದರೆ ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಆದರೆ ಆಗೋದಿಲ್ಲ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ತಿಳುವಾಗಿ. ಸೊ ಅದನ್ನು ಹಾಕ್ಕೊಂಡು ಅದಾದ ನಂತರ ಹಂಚಿಟ್ಕೊಳ್ಳಿ. ಈ ಹಂಚ ಮೇಲೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ ಇವಾಗೆಲ್ಲ ಚೆನ್ನಾಗಿರೋದಿಲ್ಲ. ಆಮೇಲೆ ಎಲ್ಲ ತುಂಬ ಜನ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಈ ಬ್ರಷ್ ಥರ, ಅದೆಲ್ಲ ಒಳ್ಳೇದಲ್ಲ. ಈ ಥರ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಫೋರ್ಕಿಗೆ ಚುಚ್ಚಿಬಿಟ್ರೆ ನೀಟಾಗಿ ಬರುತ್ತೆ. ಆ ಪ್ಲಾಸ್ಟಿಕ್ ಮೊದಲೇ ಕ್ಯಾನ್ಸರ್ ಎಲ್ಲ ಬರ್ತಾ ಇದೆ, ಅದನ್ನು ಯಾಕೆ ಅಷ್ಟೊಂದು ಯೂಸ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬೆಸ್ಟ್ ಆಪ್ಷನ್ಸ್ ನಮ್ಮೆಲ್ಲ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಇವನ್ನೆಲ್ಲ. ಇದಾದಮೇಲೆ ನಿಮಗೆ ಬೇಕಾಗಿರುವಂತಹ ಹಿಟ್ ರೆಡಿ ಇರುತ್ತೆ ಅಲ್ಲ, ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕ್ಕೊಳ್ಳಿ. ನಾನಂತೂ ರೌಂಡೇ ಹಾಕ್ಕೊಳ್ತೀನಪ್ಪ. ನಿಮ್ಗೆ ರೌಂಡ್ ಅನ್ನಿಸ್ತಾ? ನೋಡಿ ಒಂದ್ಸಲ ಹೇಳಿ ನನಗೆ. ಓಕೆ, ಇದು ಹಾಕಿದೆ. ಸೊ ನಮ್ಗೆ ಹೇಗೆ ಬೇಕೋ ಹಾಗೆ. ದೋಸೆ ಅಂದರೆ ನಿಮ್ಗೆ ಹಚ್ಬಿಟ್ಟು ಹಿಂಗೆ ಮಸಾಲೆ ದೋಸೆ ಥರ ಅಲ್ಲ, ಇದೊಂಥರ ಬೇರೆ ರೀತಿಯಲ್ಲೇ ಬರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಉಳಿದಿರುವಂಥ ಇಡ್ಲಿ ಹಿಟ್ಟಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಇದಾದಮೇಲೆ ಮುಚ್ಚಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು, ಬೇಯಲಿ ಸರಿಯಾಗಿ. ಬೇಯ್ದಾದ ನಂತರ ತೆಗೀರಿ. ತೆಗೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ
ನೋಡಿ ಯಾವ ಥರ ಬರ್ತಾ ಇದೆ ಟೇಸ್ಟ್ ಅಂಥೇಳಿ. ಆಮೇಲೆ ಕ್ಲೀನಾಗಿ ತಕ್ಕೊಳ್ಬೋದು ನೀವು, ಯಾವುದೇ ರೀತಿಯಂಥ ಸಮಸ್ಯೆ ಆಗೋದಿಲ್ಲ. ನೋಡಿ ಹೇಗೆ ಬರುತ್ತೆ ಅಂತ, ಸಖತ್ತಾಗಿದೆಯಲ್ವ? ಒಂದು ಸಲ ಮಾಡಿ ನೋಡಿ ಇದನ್ನು, ಟೇಸ್ಟ್ ಹೆಂಗಿರುತ್ತೆ ಅಂಥೇಳಿ. ಎಗ್ ಹಾಕ್ಕೊಂಡ್ರಂತೂ ಇನ್ನೂ ಸೂಪರಾಗಿ ಬರುತ್ತೆ ರೀ. ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೇಕು ತಿನ್ನೋರಾಗಿದ್ದಿದ್ರೆ, ಅದಂತೂ ರುಚಿ. ನಿಮಗೆ ಹೇಗೆ ಅನ್ನಿಸ್ತು? ಟೇಸ್ಟ್ ಮಾಡಿ ಹೇಳಿ. ನಾನಂತೂ ಟ್ರೈ ಮಾಡಿದೆ, ನೋಡಿ ಹೇಗಿದೆ, ಮಸ್ತಾಗಿದೆಯಲ್ಲ? ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.